ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ. ನಮಸ್ಕಾರ ಎಲ್ರಿಗೂ. ನಮ್ಮನೆಯಲ್ಲಿ ಯಾವ ಅಳತೆಯಲ್ಲಿ ಇಡ್ಲಿಗೆ ನೆನೆ ಹಾಕ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 2 ಪಾವ್ ಆಗುವಷ್ಟು ಇಡ್ಲಿ ಅಕ್ಕಿ ಅಥವಾ ಸೇಲಂ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಪಾವಲ್ಲಿ 1 ಪಾವ್ ಆಗುವಷ್ಟು ಉದ್ದಿನಬೇಳೆ, 1/4 ಹಿಡಿಯಷ್ಟು ಮೆಂತ್ಯ, 1 ಹಿಡಿಯಷ್ಟು ಗಟ್ಟಿ ಅವಲಕ್ಕಿ, ಆಮೇಲೆ 2 ಹಿಡಿಯಷ್ಟು ಸಬ್ಬಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೀರು ಹಾಕಿ 7ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟಿರ್ತೀನಿ. ಅದಾದಮೇಲೆ ಅದನ್ನು ಚೆನ್ನಾಗಿ ರುಬ್ಬಿ ಹುಳಿ ಬರೋಕ್ಕೆ ಅಥವಾ ಫರ್ಮೆಂಟ್ ಆಗೋಕ್ಕೆ ಒಂದು 8ರಿಂದ 10 ಗಂಟೆಗಳ ಕಾಲ ಬಿಡ್ತೀನಿ. ಚೆನ್ನಾಗಿ ಹುಳಿ ಬಂದಷ್ಟು ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ನೋಡಿ ಇಡ್ಲಿ ಎಷ್ಟು ಮೃದುವಾಗಿ ಮಲ್ಲಿಗೆ ಹೂವಿನ ಥರ ಇದೆ. ಈ ಥರ ಮೆತ್ತಗೆ ಇಡ್ಲಿ ಇದ್ದರೆ ಸೊಗಸಾಗಿ ಒಂದು 7ರಿಂದ 8 ಇಡ್ಲಿ ಆರಾಮಾಗಿ ತಿನ್ಬೋದು. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.